ಈ ದಿನ ನಮ್ಮ ಕನಕ ಗುರುಪೀಠದ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ದಿನಾಂಕ 15/1/2026 ಅವರು ದೈವಾಧೀನರಾಗಿದ್ದು, ಆ ದಿನ ಈ ದೈವಾಧೀನರಾದ ದಿನದಿಂದ ಈ ಸ್ವಾಮೀಜಿಗಳ ಒಂದು ದರ್ಶನ ಪಡೆಯಲು ನಮ್ಮ ಜಿಲ್ಲೆಯ ಸಮಸ್ತ ಕನಕ ಗುರುಪೀಠದ ಭಕ್ತಾದಿಗಳು, ಹಾಗೆ ಈ ಒಂದು ಸ್ವಾಮೀಜಿಯವರ ಒಂದು ನುಡಿನಮನ ಕಾರ್ಯಕ್ರಮ ಹಾಗೂ ಪುಣ್ಯಾರಾಧನೆ ಕಾರ್ಯಕ್ರಮವು ದಿನಾಂಕ 1/2/2026 ಬೆಳಗ್ಗೆ 10 ಗಂಟೆಗೆ ಕನಕ ಗುರುಪೀಠದ ಚಿಂತಿನಿ ಬ್ರಿಡ್ಜ್ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ನಿರಂಜನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಹಾಗೆ ಈ ಸಮಾಜದ 150ಕ್ಕೂ ಹೆಚ್ಚು ವಿವಿಧ ಸಮಾಜದ ಮಹಾಸ್ವಾಮಿಗಳ ಜೊತೆಗೆ ಇನ್ನುಳಿದ ಸಮಾಜಗಳು ಕೂಡ ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಅದೇ ದಿನ ಬೆಳಗ್ಗೆ 10 ಗಂಟೆಗೆ ನಮ್ಮ ರಾಜ್ಯದ ಧೀಮಂತ ನಾಯಕರು, ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಹಾಗೆ ಇದರ ಜೊತೆಗೆ ನಮ್ಮ ಸಮಾಜದ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕೂಡ ಆಗಮಿಸುತ್ತಿದ್ದು, ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಶ್ರೀ NS ಬೋಸರಾಜರವರು, ಹಾಗೆ ಇನ್ನುಳಿದ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕದ ಹಿರಿಯರಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷಪ್ಪನವರು, ಮಾಜಿ ಸಂಸದರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಹಾಗೆ ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಸಮಸ್ತ ಕನಕ ಗುರುಪೀಠದ ಭಕ್ತಾದಿಗಳು ಹಾಗೂ ಸಮಾಜದ ಬಂಧುಗಳು ಹಾಗೂ ಸಹೋದರ ಸಮಾಜದ ಬಂಧುಗಳು ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.